ಏಯ್ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಡಾರ್ಲಿಂಗ್ ಇದ ಗುಡ್ ಮಾರ್ನಿಂಗ್ ಹೇಳ ಪ್ರಕೃತಿ. ಅಯ್ಯೋ ಪ್ರಕೃತಿ ಗುಡ್ ಮಾರ್ನಿಂಗ್ ಹೇಳೋ. ಏ ಹೇಳೆ ಆ ಗುಡ್ ಮಾರ್ನಿಂಗ್ ಅನ್ನು. ಹಾಯ್ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಮಕ್ಕಳು ಬೇಗ ಎದ್ದಿದ್ರು. ನನ್ನ ಮಕ್ಕಳಿಗೆ ಮಾತ್ರ ನಿದ್ದೆನೇ ಬರಲ್ಲ. ಹಾಗೆ ನಮ್ಮನೆ ಕಸ ಗುಡಿಸ್ತಾಳೆ ಬಾತ್ರೂಮ್ ಹತ್ರ. ಇರುವೆ ಬಂದು ಮಣ್ಣೆಲ್ಲ ಕೆದ್ರಾಕ್ಬಿಟ್ಟಿದೆ. ಅದಕ್ಕೆ ಎಮ್ ಸಿಲ್ ಅಂತಾರಲ್ವ ಅದನ್ನ ಹಚ್ತಾ ಇದ್ರು. ಹಾಗೆ ಚಿತ್ರಾನ್ನ ಮಾಡೋಣ ಅಂತ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಕೋತಾ ಇದ್ದೆ. ಚಿತ್ರಾನ್ನ ರೆಡಿ ಆಯಿತು. ಹಾಗೆ ಅವರು ಊಟ ಬಾಕ್ಸಿಗೋಸ್ಕರ ಅನ್ನ ಸಾಂಬಾರು ಚಿತ್ರಾನ್ನ ಮತ್ತು ಆಲೂಗಡ್ಡೆ ಫ್ರೈನ ಮಾಡಿದ್ದೆ. ಅದನ್ನು ಕೂಡ ಮಾಡಿ ಬಾಕ್ಸ್ ರೆಡಿ ಮಾಡಿದ್ದೀನಿ. ಅವ್ರಿಗೆ ಹೋಟೆಲ್ ಊಟ ಅಷ್ಟಿಷ್ಟ ಆಗಲ್ಲ. ಅದಕ್ಕೋಸ್ಕರ ಅವ್ರ ಮನೆ ಊಟನೇ ಜಾಸ್ತಿ ಇಷ್ಟಪಡೋದ್ರಿಂದ ಹೋಟ್ಲ್ ಊಟ ತಿನ್ನಲ್ಲ ಅಂತಾರೆ. ಅವ್ರು ಯಾಕೋ ಹೊಟ್ಟೆ ತುಂಬ ಊಟ ಆಗಲ್ಲ ನನಗೆ ಅಂತಿದ್ರು. ಅದಕ್ಕೋಸ್ಕರ ಸುಮ್ಮನೆ ಮನೇಲೇ ಮಾಡಿಕೊಡ್ತೀನಿ, ಊಟ ತೊಗೊಂಡು ಹೋಗಿ ಅಂತ ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ. ಈ ಬಾಕ್ಸಿಂದೊಂದು ಬೆನಿಫಿಟ್ ಏನಪ್ಪ ಅಂದರೆ, ಈ ಚಳಿಗಾಲದಲ್ಲಿ ತಣ್ಣಗೆ ತಿನ್ನೋಕ್ಕಾಗಲ್ಲ ಅನ್ನುವಾಗ ಈ ಥರ ಬಾಕ್ಸಿಗೆ ಪ್ಲಗ್ ಹಾಕಿದ್ರೆ ಸಾಕು, ಹಾಗೆ ಹೀಟ್ ಆಗಿಬಿಡುತ್ತೆ. ಇದೊಂಥರ ಬೆನಿಫಿಟ್ ತುಂಬಾ ಇದೆ. ಅದಕ್ಕೋಸ್ಕರ ಬಿಸಿ ಬಿಸಿ ತಿನ್ನಿ ಅಂತ ಈ ಬಾಕ್ಸಲ್ಲಿ ಹಾಕ್ಕೊಟ್ಟೆ. ಅವರು ಕೂಡ ಬಾಕ್ಸ್ ತೊಗೊಂಡು ಹೋದರು. ಆ ಸಣ್ಣ ಸಣ್ಣ ಬಾಕ್ಸು ನೋಡೋಕೆ ಮಾತ್ರ ದೊಡ್ಡ ಕಾಣಿಸುತ್ತೆ. ಹಾಗೆ ಚಿತ್ರಾನ್ನ ರೆಡಿಯಾಗಿತ್ತು. ಮಕ್ಕಳು ಅವರಿಗೆಲ್ಲ ತಿನ್ನಿಸಿ ನಮ್ಮನೆಯವ್ರು ತಿಂದರು. ಮುದ್ದು ಹಾಕ್ಕೊಟ್ಟಿದ್ದೆ. ನಾನು ಕೂಡ ಚಿತ್ರಾನ್ನ ತಿಂತಾ ಇರೋಣ ಅಂತ ಪ್ಲೇಟ್ಗೆ ಹಾಕ್ಕೊಂಡೆ. ಎಲ್ಲ ಟಿಫನ್ ಎಲ್ಲ ಮುಗಿಸಿದ ಮೇಲೆ ಇನ್ನೇನು ಅಡುಗೆ ಮನೆ ಕ್ಲೀನ್ ಮಾಡೋದು ಮಾಮೂಲಿ ಇರುತ್ತಲ್ವ ಅಂತ ಹೇಳಿ ಸಾಂಬಾರು ಕೂಡ ಮಾಡಿದ್ನಲ್ವ, ಮತ್ತು ಅದ್ರ ಮಿಕ್ಸಿ ಜಾರೆಲ್ಲ ಹಾಗೆ ಇತ್ತು, ತೊಳಿಬೇಕು. ಮತ್ತು ಅರ್ಜೆಂಟಾಗಿ ಕೆಲಸ ಮಾಡಿರೋದ್ರಿಂದ ಎಲ್ಲ ಅಲ್ಲೇ ಇತ್ತು. ಅದನ್ನು ಕೂಡ ತೆಗೆದು ತೊಳ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸಿಂಕಿ ಹಾಕ್ಕೊಳ್ತಾ ಇದ್ದೆ. ಸಿಂಕಿ ತೊಳೆದ ಮೇಲೆ ಪಾತ್ರೆ ತೊಳೆದಾದ್ಮೇಲೆ ಅಮ್ಮನ ಎದ್ದಿದ್ಲು. ಅವಳಿಗೂ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅವಳಿಗೂ ಒಂಚೂರು ಮುದ್ದು ಮಾಡಿದೆ. ಅಲ್ಲೇ ಆಟ ಆಡಿಸ್ತಾ ಇದ್ದೆ. ಸಿಕ್ಕಾಪಟ್ಟೆ ಕಿತಾಪತಿಯಾಗಿದ್ದಾಳೆ. ಬಟ್ ಅವಳಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ, ಯಾಕಂತ ಗೊತ್ತಿಲ್ಲ. ಡಾಕ್ಟ್ರ್ ತೋರಿಸಿದ್ರೇನು ಹಾಗೆ ನೈಟ್ ಹೊತ್ತು ಜ್ವರ ಬರ್ತಾಯಿದೆ. ನನಗೂ ಕೂಡ ನೈಟ್ ಹೊತ್ತು ಕ್ಲೀನಾಗಿ ನಿದ್ದೆ ಆಗ್ತಾಯಿಲ್ಲ. ಇಲ್ಲಿ ನೋಡಿ ಎಷ್ಟು ಕಿತಾಪತಿ ಮಾಡ್ತಿದ್ರಿಂದ ಕ್ಯಾಮ್ರಾ ಇಟ್ಟಿದ್ದೀನಲ್ವ, ಅದನ್ನು ಬಂದು ಎಳೆಯೋಕ್ಕೆ ಹೋಗ್ತಾ ಇದ್ದಾಳೆ. ಅವಳ ಮನಸ್ಸಿಗೆ ಯಾರೋ ವೀಡಿಯೋ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಕ್ಯಾಮ್ರಾ ಎಳೆಯೋಕ್ಕೆ ಬಂದಿದ್ದಾಳೆ. ಹಾಗೆ ಊಟ ಮಾಡಿಸಿ ಅವಳ ಮಲಗಿಸಿದ್ದು ಈವ್ನಿಂಗ್ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೀಗೆ ಆಗುತ್ತೆ, ಕಂಟಿನ್ಯೂಸ್ ಮಾಡೋಣ ಅಂದ್ಕೊತೀನಿ. ಬಟ್ ಆದರೆ ಆಗಲ್ಲ. ಯಾಕಂದರೆ ಮಕ್ಕಳು ಮಲಗಿರೋ ಟೈಮಲ್ಲಿ ಎಲ್ಲದನ್ನು ಮಾಡ್ಕೋಬೇಕಲ್ವ. ಮತ್ತು ಅವ್ರು ಎದ್ದರೆ ಎಲ್ಲ ಟೈಮ್ ಆಗಿಬಿಡತ್ತೆ. ಮತ್ತು ಕ್ಯಾಮ್ರಾ ಜೋಡಿಸೋತ್ತಿಗೆ ತುಂಬ ಟೈಮ್ ಆಗುತ್ತೆ ಅಂತ. ಇಲ್ಲಿ ಹಾಲಿನ ಕೆನೆ ಕೂಡ ತುಂಬಾ ಗಟ್ಟಿಯಾಗಿ ಬಂದಿತ್ತು. ಅದು ಕೂಡ ನಾಳೆ ಹೆಪ್ಪಾಕ್ಕೋಬೇಕು. ತುಪ್ಪ ಮಾಡ್ಕೋಬೇಕು. ತುಪ್ಪ ಪೂರ ಖಾಲಿಯಾಗಿದೆ ಅಂತ ಹೇಳಿ. ಪರವಾಗಿಲ್ಲ, ದನದ ಹಸು ಹಾಲಾಗಿರೋದ್ರಿಂದ ತುಪ್ಪ ಚೆನ್ನಾಗಿ ಬರುತ್ತೆ. ನಮ್ಮನೆ ಯಾರಿಗೂ ಹುಷಾರಿಲ್ಲ. ಎಲ್ಲರಿಗೂ ಕೆಮ್ಮು, ನೆಗಡಿ, ಜ್ವರ ಶುರು ಆಗಿಬಿಟ್ಟಿದೆ. ಒಬ್ರಿಗೆ ಶುರುವಾದರೆ ಎಲ್ಲರಿಗೂ ಶುರುವಾಗೋದೆ ಅಲ್ಲ. ಹಾಗೆ ಈವ್ನಿಂಗ್ ಆಯ್ತಲ್ವ ಅಂತ ಹೇಳಿ ಬೇಗ ಬೇಗ ಬಟ್ಟೆ ಮಡ್ಚ್ಕೊಳ್ಳೋಣ, ಮತ್ತು ಅಲ್ಲೇ ಬಿಟ್ಟಿರುತ್ತೆ ಅಂತ ಹೇಳಿ ಬೇಗ ಬಟ್ಟೆ ಮಡ್ಚ್ತಾ ಇದ್ದೆ. ನನಗೂ ಕೂಡ ಸ್ನಾನ ಆಗಿರಲಿಲ್ಲ. ಸ್ನಾನ ಕೂಡ ನಾನು ಮಾಡೋದಿತ್ತು. ಮತ್ತು ಅಮ್ಮ ಮಲಗಿದ್ದಾಳಲ್ಲ, ಅಷ್ಟರೊಳಗೆಲ್ಲ ಮಾಡಿ ಮುಗಿಸ್ಕೊಬಿಟ್ರೆ ಆಗುತ್ತೆ ಅಂತ ಹೇಳಿ ಪೂಜೆ ಮಾಡಿಬಿಡೋಣ ಅಂತ ಹೋದೆ. ಅವಳು ಅಷ್ಟೊತ್ತಿಗೆ ಎದ್ದೇ ಬಿಟ್ಟಿದ್ಲು. ಮತ್ತು ಅದು ಈವ್ನಿಂಗಿಗೆ ಹೋಗ್ಬಿಡ್ತು. 6 ಗಂಟೆ 5 ಗಂಟೆ ಹೀಗೆ. ನಾನು ಧನುರ್ಮಾಸ ಮಾಡ್ತಾಯಿಲ್ಲ. ಯಾಕಂದರೆ ಮತ್ತು ಹೀಗೆ ಮಂಚ ಮೇಲೆ ಮಲಗಿ ಮತ್ತು ಫೀಡ್ ಮಾಡಿಸಿ ಹೋಗಿ ಪೂಜೆ ಮಾಡಿದ್ರೆ ಅದೊಂಥರ ಮೈಲಿಗೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಮೊದಲಿಂದನೂ ಆಚರಣೆ ಮಾಡಿದ್ದಿರೋದ್ರಿಂದ ಮತ್ತು ಈಗ ಮಧ್ಯೆ ಮಾಡೋದು ಸರಿಯಾಗಲ್ಲ, ಬೇಡ. ಮತ್ತು ಬೆಳಗ್ಗೆ ಮುಂಚೆ ಹೇಳೋಕ್ಕೆ ಕೂಡ ಆಗಲ್ಲ ಚಳಿ ಇರೋದ್ರಿಂದ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಅಲ್ಲಿ ಬಟ್ಟೆ ಮಡ್ಚ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಮಾಡಿದೆ. ಸ್ನಾನ ಮಾಡೋಷ್ಟಿಗೆ ಅಮ್ಮು ಎದ್ದುಬಿಟ್ಟಿದ್ಲು. ಅವ್ಳಿಗೂ ಫೀಡ್ ಮಾಡಿಸಿ ಮತ್ತು ಮುದ್ದುಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೆಲ್ಲ ತಿನ್ನೋಕ್ಕೆ ಮಾಡೋದಕ್ಕೆಲ್ಲ ಕೊಟ್ಬಿಟ್ಟು ನಾನು ಅವರಿಬ್ಬರನ್ನ ಕೂರಿಸಿ ಮಕ್ಕಳು ನೀವು ಆಟಾಡ್ತಾಯಿರಿ, ನಾನು ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿ ಪೂಜೆ ಮಾಡಿ ಬಂದೆ. ಅಷ್ಟರೊಳಗೆ ಪೂಜೆನೂ ಆಯಿತು. ಇದೊಂಥರ ಸಣ್ಣ ವ್ಲಾಗ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಹೌಸ್ ವೈಫ್ ಅಂದರೆ ಅದೇ ಇರುತ್ತೆ, ಮನೆ ಕ್ಲೀನ್ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಇದೇ ಇರುತ್ತೆ ಅಲ್ವಾ.
ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡೋದಕ್ಕೆ ಆಗ್ತಾಯಿಲ್ಲ, ನೋಡೋಣ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಮಾಮೂಲು ರೋಟೀನ್ ಬರಬೇಕಂತ ಟ್ರೈ ಮಾಡ್ತೀನಿ, ಬಟ್ ಆದರೆ ಮಕ್ಳಿಗೆ ಹುಷಾರಿಲ್ಲ ಹೀಗಾಗ್ತಾಯಿದೆ. ಅದಕ್ಕೋಸ್ಕರ ಮಾಮೂಲು ರೋಟೀನಿಗೆ ಬರೋಕ್ಕಾಗ್ತಾಯಿಲ್ಲ. ನನಗೂ ಕೂಡ ನಿದ್ದೆ ಸರಿ ಆಗ್ತಾಯಿಲ್ಲ. ಒಂದು 15 ದಿನ ಆಗೋಯ್ತು ಹೀಗೆ ಆಗ್ತಾ. ಮಗಳಿಗೆ ಹುಷಾರಿಲ್ಲ, ಮಗಳು ಹುಷಾರ್ತಿದ್ದಂಗೆ ಮಗ ಹುಷಾರು ತಪ್ಪಿದ. ಆಮೇಲೆ ನನಗೊಂದು ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳಿ ನನಗೂ ಹುಷಾರಿಲ್ಲದೆ ಇರೋಂಗಾಯ್ತು. ಹೀಗೆ ಆಗ್ತದೆ, ಯಾಕಂತ ಗೊತ್ತಿಲ್ಲ, ಏನಾಗಿದೆ ಏನು ಅಂತ ಹೇಳಿ ನಾನು ಬೇಗ ಸ್ಟಾರ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ಬಿಟ್ರೆ ಎಲ್ಲದೂ ಸರಿಯಾಗಿಬಿಡುತ್ತೆ. ನಾವು ಯಾವಾಗ ಲೇಜಿ ಮಾಡ್ತೀವೋ ಅದು ಇನ್ನೂ ಲೇಜಿ ಆಗುತ್ತೆ ಅಂತ ಹೇಳಿ ನೋಡೋಣ ಯಾವಾಗ ಹೇಳ್ತೀನೋ ಇಲ್ಲ ಗೊತ್ತಿಲ್ಲ. ಅಂದ್ಕೊಂಡಾಗೆಲ್ಲ ನನ್ನ ಮಗಳು ಮಲಗೋದೇ ಇಲ್ಲ, ಹೀಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ಮತ್ತು ಇನ್ನು ಥಂಡಿ ಆದರೆ ನಮ್ಮನೆಯವ್ರು ಬೈತಾ ಇರ್ತಾರೆ, ಥಂಡಿ ಮಾಡ್ಕೋತೀಯ, ಬೇಗ ಹೇಳ್ಬೇಡ ಅಂದರೂ ಕೇಳಲ್ಲ ಅಂತ ಹೇಳಿ ಅವರು ಬೈತಾ ಇರ್ತಾರೆ. ಹೀಗಾಗತ್ತೆ. ಅದಕ್ಕೋಸ್ಕರ ಬೇಗ ಏನು ಹೇಳ್ತಾ ಇಲ್ಲ. ನೋಡೋಣ, ಸೋಮವಾರದಿಂದ ಮಂಗಳವಾರದಿಂದ ಬೇಗ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಮಗಳ ಮೇಲೆ ಡಿಪೆಂಡ್ ಏನಾಗುತ್ತೆ ಹೇಗಾಗತ್ತೆ ಅಂತ. ಇವತ್ತಿನ ನನ್ನ ಕ್ಲಿಪ್ಟ್ ವ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಅಂತ ಕಸ ಕೂಡ ಗುಡಿಸ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡ ನಂತರ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.